ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ರೂರಲ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಯಾರಲ್ಲ ಈ ಒಂದು ವಿಡಿಯೋನ ಕೇಳಿದ್ರಿ, ಸರ್ ಸಮಾಜ ವಿಜ್ಞಾನದಲ್ಲಿ ಯಾವ ಚಾಪ್ಟರ್ಗೆ ಯಾವ ಅಂಕಗಳನ್ನು ನಿಗದಿ ಮಾಡಿದ್ದಾರೆ ಅಂತಹ ಚಾಪ್ಟರ್ನ ನಾವಿತ್ತು ನಿಮ್ಮ ಜೊತೆ ಡಿಸ್ಕಸ್ ಮಾಡೋಕ್ಕೆ ಬಂದಿದ್ದೀವಿ. ಯಾವ ಚಾಪ್ಟರ್ನ ಎಷ್ಟು ಓದಬೇಕು ಅಂತ, ನಾವು ಯಾವ ಅಂಕಗಳು ಯಾವ ಚಾಪ್ಟರ್ ಮೇಲೆ ಬರ್ತವೆ ಅನ್ನೋದನ್ನು ಈ ಚಾಪ್ಟರ್ನಲ್ಲಿ ನೋಡೋಣ ಅಂತ ಹೇಳ್ತಾ, ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ರಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಬನ್ನಿ ಈ ಒಂದು SLCಗೆ ಸಂಬಂಧಪಟ್ಟಂತಹ ಸೋಷಿಯಲ್ ಸೈನ್ಸ್ ಅಂಕಗಳು ಯಾವ್ಯಾವ ಚಾಪ್ಟರ್ನಲ್ಲಿ ಎಷ್ಟು ಅಂಕಗಳು ಬರ್ತಿದ್ದೇವೆ ಅಂತ ನೋಡೋಣ. ನೋಡಿ, ಸಮಾಜ ವಿಜ್ಞಾನದಲ್ಲಿ 2025-26ನೇ ಸಾಲಿನ ಮಾದರಿ ಪ್ರಶ್ನೆ ಪತ್ರಿಕೆಗಳ ವಿಶ್ಲೇಷಣೆ, ಅದರ ಜೊತೆಗೆ ಬ್ಲೂ ಪ್ರಿಂಟನ್ನು ಸಹಿತ ನಾವು ನೋಡಬೇಕಾಗುತ್ತೆ. ಇತಿಹಾಸ, ಈ ಒಂದು ಇತಿಹಾಸದಲ್ಲಿ 25 ಅಂಕಗಳನ್ನು ನಿಗದಿ ಮಾಡಿದ್ದಾರೆ. ಅರ್ಥ ಆಯ್ತಾ? ಪೊಲಿಟಿಕಲ್ ಸೈನ್ಸ್, ರಾಜ್ಯಶಾಸ್ತ್ರದಲ್ಲಿ 11 ಅಂಕಗಳನ್ನು ನಿಗದಿ ಮಾಡಿದ್ದಾರೆ. ಸೋಷಿಯಾಲಜಿ, ಸಮಾಜಶಾಸ್ತ್ರದಲ್ಲಿ 8 ಅಂಕಗಳನ್ನು ನಿಗದಿ ಮಾಡಿದ್ದಾರೆ. ಜೊತೆಗೆ ಭೂಗೋಳಶಾಸ್ತ್ರದಲ್ಲಿ 22 ಅಂಕಗಳನ್ನು ನಿಗದಿ ಮಾಡಿದ್ದಾರೆ. ಅರ್ಥಶಾಸ್ತ್ರ ಎಕನಾಮಿಕಲ್ಲಿ 7 ಅಂಕಗಳನ್ನು ನಿಗದಿ ಮಾಡಿದ್ದಾರೆ. ವ್ಯಾವಹಾರಿಕ ಅಧ್ಯಯನದಲ್ಲಿ 7 ಅಂಕಗಳನ್ನು ನಿಗದಿ ಮಾಡಿದ್ದಾರೆ. ಅರ್ಥ ಆಯ್ತಾ ಅಂತ ಅಂದ್ಕೊಂಡಿನಿ. ಬನ್ನಿ, ಯಾವ ಒಂದು ಸ್ವರೂಪದಲ್ಲಿ ಪ್ರಶ್ನೆಗಳು ಇರ್ತವೆ ಅನ್ನೋದನ್ನು ನೋಡ್ಕೊತ ಹೋದಾದ್ರೆ, ನಿಮಗೆಲ್ಲ ಗೊತ್ತಿರೋಂಥದ್ದೇ, ಗೊತ್ತಿಲ್ಲ ಅಂದ್ರೆ ಇನ್ನೊಂದು ಟೈಮು ಕ್ಲೀನಾಗಿ ತಿಳ್ಕೊಳ್ಳಿ. ಸಮಾಜ ವಿಜ್ಞಾನ ಅನ್ನೋದು SLCಯಲ್ಲಿ ಒಂದು ಪ್ರಮುಖವಾದಂಥ ಸಬ್ಜೆಕ್ಟ್ ಆಗಿದ್ದು, ಇದು 80 ಅಂಕಕ್ಕೆ ನಿಗದಿ ಮಾಡಿದಂತಹ ಪ್ರಶ್ನೆ ಪತ್ರಿಕೆ, 80 ಮಾರ್ಕ್ಸ್. ಕ್ಲಿಯರ್? ಅದರಲ್ಲಿ ಫಸ್ಟು ಬಹುವಾಕ್ಯಗಳು ಅಂದರೆ 1ನೇ ಮೇನಲ್ಲಿ ಬರುತ್ತೆ. ಇದು ಬಹುವಾಕ್ಯ 1ನೇ ಮೇನಲ್ಲಿ ಬರುತ್ತೆ. ಒಟ್ಟು 8 ಪ್ರಶ್ನೆಗಳು, ಒಂದು ಪ್ರಶ್ನೆಗೆ 1 ಅಂಕ, ಟೋಟಲ್ 8 ಅಂಕ ಸಿಗ್ತವೆ. ಸರಿನಾ? ನೆಕ್ಸ್ಟು 2ನೇ ಮೇನಲ್ಲಿ ಬರುವಂತಹ ಪ್ರಶ್ನೆಗಳು ಸಹಿತ 1 ಅಂಕದೇ ಪ್ರಶ್ನೆಗಳಾಗಿರ್ತವೆ. 8 ಪ್ರಶ್ನೆಗಳಿರ್ತವೆ. 8 ಪ್ರಶ್ನೆಗಳಿಗೂ 1 ಅಂಕ ಅಂತ ಹೇಳಿದ್ರೆ ಟೋಟಲ್ಲು 8 ಪ್ರಶ್ನೆಗಳು, ಒಂದು ಪ್ರಶ್ನೆಗೆ 1 ಅಂಕ, ಟೋಟಲ್ 8 ಅಂಕ. ಎಷ್ಟು? 3ನೇ ಮೇನಲ್ಲಿ ಬರುವಂತಹ ಪ್ರಶ್ನೆಗಳು 2 ಅಂಕದ ಪ್ರಶ್ನೆಗಳಾಗಿರ್ತವೆ. ಟೋಟಲ್ ಪ್ರಶ್ನೆಗಳ ಸಂಖ್ಯೆ 8. ಒಂದು ಪ್ರಶ್ನೆಗೆ 2 ಅಂಕ, 8 2 16. ಸರಿನಾ? ನೆಕ್ಸ್ಟು 3 ಅಂಕದ ಪ್ರಶ್ನೆಗಳು ನಮಗೆ 4ನೇ ಮೇನಲ್ಲಿ ಬರ್ತವೆ. ಸರಿನಾ? 3 ಅಂಕದ ಪ್ರಶ್ನೆಗಳು 4ನೇ ಮೇನಲ್ಲಿ ಬರ್ತವೆ. ಒಟ್ಟು ಪ್ರಶ್ನೆಗಳ ಸಂಖ್ಯೆ 9 ಇರುತ್ತೆ. ಒಂದು ಪ್ರಶ್ನೆಗೆ 3 ಅಂಕ, 9 3 27. ಸರಿನಾ? ನೆಕ್ಸ್ಟು 5ನೇ ಮೇನು. 4 ಅಂಕದ ಪ್ರಶ್ನೆಗಳು ಬರ್ತವೆ. ಟೋಟಲ್ 4 ಪ್ರಶ್ನೆಗಳಿರ್ತವೆ. ಒಂದು ಪ್ರಶ್ನೆಗೆ 4 ಅಂಕ ಅಂದರೆ 4 4 16 ಅಂಕ. ನೆಕ್ಸ್ಟು 6ನೇ ಮೇನು. ಬ್ಯೂಟಿಫುಲ್ ಆದ ಒಂದು ಮ್ಯಾಪ್ ಅವರೇ ಕೊಟ್ಟಿರ್ತಾರೆ. ಲೊಕೇಶನ್ ನಾವು ಅಲ್ಲಿ ಗುರ್ತು ಮಾಡಬೇಕಾಗುತ್ತೆ. ಒಂದು ಲೊಕೇಶನ್ ಅಥವಾ ಸ್ಥಳಗಳನ್ನು ಗುರ್ತು ಮಾಡಿದ್ರೆ 1 ಮಾರ್ಕ್ಸು ಅಂತ 5 ಸ್ಥಳಗಳನ್ನು ನೀವು ಗುರ್ತು ಮಾಡಿದರೆ 5 ಮಾರ್ಕ್ಸು. ಟೋಟಲ್ ನಮ್ಮ ಸೋಷಿಯಲ್ ಸೈನ್ಸಲ್ಲಿ ಬರುವಂಥ ಪ್ರಶ್ನೆಗಳ ಸಂಖ್ಯೆ, ಟೋಟಲ್ ಕ್ವಶನ್ಸ್ ಎಷ್ಟು ಸರ್? 38. ಒಟ್ಟು ಟೋಟಲ್ ಮಾರ್ಕ್ಸ್ ಎಷ್ಟು? 80. ಅರ್ಥ ಆಯ್ತಾ? ಇದು ಪ್ರಶ್ನೆ ಪತ್ರಿಕೆಯ ಸ್ವರೂಪ ಅಂತ ನಾವು ಹೇಳಬಹುದು. ಹಾಗಾದರೆ ಬನ್ನಿ, ಯಾವ ಪ್ರಶ್ನೆಗೆ ಯಾವ ಅಂಕಗಳನ್ನು ಯಾವ ಚಾಪ್ಟರ್ಗೆ ಯಾವ ಅಂಕಗಳನ್ನು ನಿಗದಿ ಮಾಡಿದ್ದಾರೆ ಅಂತ ನೋಡ್ಕೊತಾ ಹೋದಾದರೆ, ನೋಡ್ರಿ, ಇಲ್ಲಿ ವಿಭಾಗ ಕೊಟ್ಬಿಟ್ಟಿದ್ದಾರೆ. ನಮ್ಮಲ್ಲಿ 6 ವಿಭಾಗಗಳು ಬರ್ತವೆ. ಟೋಟಲ್ ಯಾವ್ಯಾವು? 6 ವಿಭಾಗಗಳು. ಹಿಸ್ಟ್ರಿ ಬರುತ್ತೆ, ಪೊಲಿಟಿಕಲ್ ಸೈನ್ಸ್ ಬರುತ್ತೆ, ಸೋಷಿಯಾಲಜಿ ಬರುತ್ತೆ, ಜಿಯೋಗ್ರಫಿ ಬರುತ್ತೆ, ಎಕನಾಮಿಕ್ಸ್ ಬರುತ್ತೆ, ಬಿಸ್ನೆಸ್ ಸ್ಟಡಿ ಬರುತ್ತೆ. ಹೌದಾ? ಇತಿಹಾಸ, ಅರ್ಥಶಾಸ್ತ್ರ, ಸಮಾಜಶಾಸ್ತ್ರ, ಭೂಗೋಳಶಾಸ್ತ್ರ, ಅರ್ಥಶಾಸ್ತ್ರ ಮತ್ತು ವ್ಯವಹಾರ ಶಾಸ್ತ್ರ. ಇತಿಹಾಸದಲ್ಲಿ 2 ಪ್ರಶ್ನೆಗಳು ಬರ್ತವೆ ಬಹುವಾಕ್ಯದಲ್ಲಿ, ಮಲ್ಟಿಪಲ್ ಚಾಯ್ಸ್. ಮತ್ತೆ 1 ಅಂಕದಲ್ಲಿ 2 ಪ್ರಶ್ನೆಗಳು ಬರ್ತವೆ. 2 ಅಂಕದಲ್ಲಿ 2 ಪ್ರಶ್ನೆಗಳು ಬರ್ತವೆ. ಅರ್ಥ ಆಯ್ತಾ? 3 ಅಂಕದ 3 ಪ್ರಶ್ನೆಗಳು ಬರ್ತವೆ. 4 ಅಂಕದವು 2 ಪ್ರಶ್ನೆ ಬರ್ತವೆ. ಟೋಟಲ್ಲು 11 ಕ್ವಶನ್ನು. ಹಿಸ್ಟ್ರಿಲಿ ಟೋಟಲ್ 11 ಕ್ವಶನ್ನು. ಪಾರ್ಟ್ 1 ಪಾರ್ಟ್ 2 ಮತ್ತೆ ನೀವು ಕನ್ಫ್ಯೂಸ್ ಆಗಿಲ್ಲ. ಪಾರ್ಟ್ 1 ಮತ್ತು
ಪಾರ್ಟ್ 2 ಎರಡೂ ಸೇರಿ ಟೋಟಲ್ ಹಿಸ್ಟ್ರಿ ಸೆಕ್ಷನಲ್ಲಿ 25 ಮಾರ್ಕ್ಸನ್ನು ನಿಗದಿ ಮಾಡಿದ್ದಾರೆ. ಎಷ್ಟಲ್ರಿ? 25 ಮಾರ್ಕ್ಸ್. ನೆಕ್ಸ್ಟ್ ಪೊಲಿಟಿಕಲ್ ಸೈನ್ಸಲ್ಲಿ 1 ಅಂಕದ್ದು 1 ಪ್ರಶ್ನೆ ಬರುತ್ತೆ. ನೆಕ್ಸ್ಟ್ ಎರಡನೇ ಮೇನಲ್ಲಿ ಇರುವಂಥ 1 ಅಂಕದ ಪ್ರಶ್ನೆಗೆ 1 ಅಂಕ ಬರುತ್ತೆ. ನೆಕ್ಸ್ಟ್ 2 ಅಂಕದ್ದು 1 ಪ್ರಶ್ನೆ ಬರುತ್ತೆ, 3 ಅಂಕದ್ದು 1 ಪ್ರಶ್ನೆ ಬರುತ್ತೆ, 4 ಅಂಕದ್ದು 1 ಪ್ರಶ್ನೆ ಬರುತ್ತೆ. ಅರ್ಥ? ಟೋಟಲ್ ಪ್ರಶ್ನೆಗಳ ಸಂಖ್ಯೆ 5. 1 2 3 4 5. 5ಕ್ಕೆ 5 ಪ್ರಶ್ನೆ, 5ಕ್ಕೆ 5 ಪ್ರಶ್ನೆ ಜೊತೆಗೆ ಅಂಕಗಳ ಸಂಖ್ಯೆ ಬಂದ್ಬಿಟ್ಟು ಪೊಲಿಟಿಕಲ್ ಸೈನ್ಸ್ ಟೋಟಲ್ಲಿ ಪಾರ್ಟ್ 1 ಪಾರ್ಟ್ 2 ಕ್ಲಿಯರ್. ನಮಗೆ ಕ್ಲಿಯರ್ ಆಗಿರ್ತದೆ ನೋಡ್ರಿ. ಪಾರ್ಟ್ 1 ಆ್ಯಂಡ್ ದೆನ್ ಪಾರ್ಟ್ 2 ಎರಡೂ ಸೇರಿ ಎಷ್ಟು ಬರ್ತವೆ? 11 ಮಾರ್ಕ್ಸ್, 11 ಅಂಕಗಳು ಪೊಲಿಟಿಕಲ್ ಸೈನ್ಸಲ್ಲಿ ಬರ್ತವೆ. ಸರಿನಾ? ನೆಕ್ಸ್ಟು ಸೋಷಿಯಾಲಜಿ ಸಮಾಜಶಾಸ್ತ್ರದಲ್ಲಿ ಬಹು ಆಯ್ಕೆ ಪ್ರಶ್ನೆಯಲ್ಲಿ 2 ಬರ್ತವೆ. 1 ಅಂಕದ ಪ್ರಶ್ನೆಯಲ್ಲಿ 1 ಬರುತ್ತೆ, 2 ಅಂಕದ ಪ್ರಶ್ನೆಯಲ್ಲಿ 1 ಬರುತ್ತೆ, 3 ಅಂಕದ ಪ್ರಶ್ನೆಯಲ್ಲಿ 1 ಬರುತ್ತೆ. ಟೋಟಲ್ಲು 5 ಕ್ವೆಶನ್ನು, ಟೋಟಲ್ಲು 8 ಮಾರ್ಕ್ಸ್. ಏನಲ್ರಿ? ಟೋಟಲ್ಲು 8 ಮಾರ್ಕ್ಸು ಪಾರ್ಟ್ 1 ಆ್ಯಂಡ್ ದೆನ್ ಪಾರ್ಟ್ 2 ಸೇರಿ. ನೆಕ್ಸ್ಟ್ ಜಿಯೋಗ್ರಫಿಲಿ 1 ಅಂಕದ್ದು 1 ಪ್ರಶ್ನೆ ಇರುತ್ತೆ, ಬಹು ಆಯ್ಕೆ ಮಲ್ಟಿಪಲ್ ಚಾಯ್ಸ್. ನೆಕ್ಸ್ಟ್ ಎರಡನೇ ಮೇಲೆ ಬಂದಾಗ 1 ಅಂಕದವು 2 ಕ್ವೆಶನ್ ಇರ್ತವೆ, 2 ಮಾರ್ಕ್ಸ್, ಒಂದೊಂದಕ್ಕೆ 1 ಮಾರ್ಕ್ಸ್. ನೆಕ್ಸ್ಟ್ 2 ಮಾರ್ಕ್ಸ್ ನಾವು 2 ಇರ್ತವೆ, ಟೋಟಲ್ 4 ಮಾರ್ಕ್ಸ್. ನೆಕ್ಸ್ಟ್ 3 ಅಂಕದವು 2 ಇರ್ತವೆ, 6 ಮಾರ್ಕ್ಸ್. 4 ಅಂಕದ್ದು 1 ಪ್ರಶ್ನೆ ಇರುತ್ತೆ, 4 ಮಾರ್ಕ್ಸ್. ಜೊತೆಗೆ ವೆರಿ ಬ್ಯೂಟಿಫುಲ್ ಟೋಟಲ್ ಜಿಯೋಗ್ರಫಿಲಿ ಒಂದು ಮ್ಯಾಪ್ ಇರುತ್ತೆ. ಈ ಒಂದೇ ಮ್ಯಾಪಲ್ಲಿ 5 ಅಂಕ ಇರ್ತವೆ. ಎಷ್ಟು ಅಂಕ ಇರ್ತವೆ? 5 ಅಂಕೆ. ಟೋಟಲ್ 9 ಕ್ವೆಶನ್ ಬರ್ತವೆ ಜಿಯೋಗ್ರಫಿಯಿಂದ. ಟೋಟಲ್ ಮಾರ್ಕ್ಸ್ ಬಂದ್ಬಿಟ್ಟು 22. ಅರ್ಥ ಆಯ್ತಾ? ಪಾರ್ಟ್ 1 ಮತ್ತೆ ಪಾರ್ಟ್ 2 ಎರಡು ಒಂದು ಬುಕ್ಕಲ್ಲಿ ಬರುವಂತಹ ಪಾರ್ಟ್ 1 ಪಾರ್ಟ್ 2 ಬುಕ್ಗಳ ಜಿಯೋಗ್ರಫಿ ಸೆಕ್ಷನ್ ಅಲ್ಲಿ ಬರುವಂತಹ ಅಂಕಗಳಿವು. ಈಗ ನೆಕ್ಸ್ಟ್ ಎಕನಾಮಿಕ್ಸ್ ಅಲ್ಲಿ ಬಹು ಆಯ್ಕೆ ಪ್ರಶ್ನೆಯಲ್ಲಿ 1 ಇರುತ್ತೆ, 1 ಅಂಕದಲ್ಲಿ 1 ಇರುತ್ತೆ, ಮತ್ತೆ 2 ಅಂಕದಲ್ಲಿ 1 ಇರುತ್ತೆ, 3 ಅಂಕದ ಪ್ರಶ್ನೆ 1 ಇರುತ್ತೆ. ಟೋಟಲ್ಲು 4 ಕ್ವಶನ್ನು, ಮಾರ್ಕ್ಸು ಸಹಿತ ಟೋಟಲ್ಲು 7. ಅರ್ಥ ಆಯ್ತಾ? ಸೊ ಲಾಸ್ಟ್ ಸೆಕ್ಷನ್ ಆಫ್ ದ ಸೋಷಿಯಲ್ ಸೈನ್ಸ್ ಬಿಸ್ನೆಸ್ ಸ್ಟಡಿ, ಇಟ್ ಮೀನ್ಸ್ ವ್ಯವಹಾರ ಅಧ್ಯಯನ. ಆ ಸೆಕ್ಷನ್ ಅಲ್ಲಿ 1 ಬಹು ಆಯ್ಕೆ ಪ್ರಶ್ನೆ ಇರುತ್ತೆ, 1 ಅಂಕದ್ದು 1 ಪ್ರಶ್ನೆ ಇರುತ್ತೆ, ಮತ್ತೆ 2 ಅಂಕದ್ದು 1 ಪ್ರಶ್ನೆ ಇರುತ್ತೆ, 3 ಅಂಕದ್ದು 1 ಪ್ರಶ್ನೆ ಇರುತ್ತೆ. ಟೋಟಲ್ಲು 4 ಕ್ವಶನ್. ಎಷ್ಟು ಹೇಳ್ರಿ? ಟೋಟಲ್ 4 ಕ್ವಶನ್ನು. ಮಾರ್ಕ್ಸ್ ಬಂದ್ಬಿಟ್ಟು 7. ಸರಿನಾ? ಮಾರ್ಕ್ಸ್ ಬಂದ್ಬಿಟ್ಟು 7. ಬಹು ಆಯ್ಕೆಯ ಪ್ರಶ್ನೆಗಳು 8, 8ಕ್ಕೆ 8 ಮಾರ್ಕ್ಸು. 1 ಅಂಕದ ಪ್ರಶ್ನೆಗಳು 8, 8ಕ್ಕೆ 8 ಮಾರ್ಕ್ಸು. ನೆಕ್ಸ್ಟು 2 ಅಂಕದ ಪ್ರಶ್ನೆಗಳು 8, ಟೋಟಲು 16 ಮಾರ್ಕ್ಸು. ನೆಕ್ಸ್ಟು 3 ಅಂಕದ ಪ್ರಶ್ನೆಗಳು 9, ಟೋಟಲು 27 ಮಾರ್ಕ್ಸು. 4 ಅಂಕದ ಪ್ರಶ್ನೆಗಳು 4, ಟೋಟಲು 16 ಮಾರ್ಕ್ಸು, 16. ನೆಕ್ಸ್ಟು ಮ್ಯಾಪು 1 ಇರುತ್ತೆ, 1 ಮೇನು, ಅದರಲ್ಲಿ 5 ಪ್ರಶ್ನೆಗಳಿರ್ತವೆ, 5 ಮಾರ್ಕ್ಸ್ ಇರುತ್ತೆ. ಟೋಟಲ್ ನಮ್ಮ ಸೋಷಿಯಲ್ ಸೈನ್ಸಲ್ಲಿ 38 ಕ್ವಶನ್ಗಳು ಇರ್ತವೆ. ಆ 38 ಕ್ವಶನ್ಗಳಿಗೆ ಎಷ್ಟು ಅಂಕಗಳು ಒಳಗೊಂಡಿರುತ್ತೆ? 80 ಅಂಕಗಳನ್ನು ಒಳಗೊಂಡಿರುತ್ತೆ. ನೋಡ್ರಿ, ನೀವು ಔಟ್ 80 ಮಾರ್ಕ್ಸ್ ತೆಗಿಬೇಕಪ್ಪ ಅಂದರೆ ಯಾವ ಸೆಕ್ಷನ್ಗೆ ಜಾಸ್ತಿ ಫೋಕಸ್ ಕೊಟ್ಟಬೇಕು ಅಥವಾ ಜಾಸ್ತಿ ಮಾರ್ಕ್ಸನ್ನು ತೆಗೆದುಕೊಂಡಿರುವ ಸೆಕ್ಷನ್ ಯಾವುದು ಅಂತಂದರೆ ಫಸ್ಟ್ ನೀವು ಸ್ವಲ್ಪ ಫೋಕಸ್ ಮಾಡಬೇಕಾಗಿರೋ ಅತಿ ಹೆಚ್ಚು ಮಾರ್ಕ್ಸನ್ನು ಒಳಗೊಂಡಿದ್ದು ಹಿಸ್ಟ್ರಿ. ಸೊ ಹಿಸ್ಟ್ರಿಗೆ ನೀವು ಫಸ್ಟ್ ಪ್ರಿಯಾರಿಟಿ ಕೊಡಬೇಕು ಓದೋದ್ರಲ್ಲಿ. ಅರ್ಥ ಆಯ್ತಾ? ಹೇಳೋದು ನನಗೆ ಸುಮ್ಮನೆ ಬಡ ಓದ್ಕೊಂತ ಓದಂಗಲ್ಲ. ಸೊ ನೋಡ್ರಿ, ಸೆಕೆಂಡು ಯಾವುದಿದೆ ಅಂದರೆ ಜಿಯೋಗ್ರಫಿ ಇದೆ ರೀ. ಜಿಯೋಗ್ರಫಿ ಇದೆ. ಎಷ್ಟು? 22 ಮಾರ್ಕ್ಸ್ ಬಂದಿದೆ. 22, 22. ನೆಕ್ಸ್ಟು ಪೊಲಿಟಿಕಲ್ ಸೈನ್ಸ್ ಇದೆ. ನೆಕ್ಸ್ಟು ಸೋಷಿಯಾಲಜಿ ಇದೆ, ಸಮಾಜಶಾಸ್ತ್ರ. ಅದರ ನೆಕ್ಸ್ಟು ಅರ್ಥಶಾಸ್ತ್ರ, ಅದರ ನೆಕ್ಸ್ಟು ಬಿಸ್ನೆಸ್ ಸ್ಟಡಿ, ಎಕನಾಮಿಕ್ಸ್ ಮತ್ತು ಬಿಸ್ನೆಸ್ ಸ್ಟಡಿ. ನೋಡ್ರಿ, ಈ ರೀತಿಯಾದಂತಹ ವಿಭಾಗವನ್ನು ಸೊ ಮಾಡಿದ್ದಾರೆ. ಅದರಲ್ಲೂ ಸಹಿತ ನೋಡ್ರಿ, ಕೆಳಗಡೆ ಆಯ್ಕೆಯ ಪ್ರಶ್ನೆಗಳು ಯಾವ ರೀತಿ ಬಂದಿದ್ದಾವೆ ಅನ್ನೋದನ್ನು 2 ಆಯ್ಕೆಯ ಪ್ರಶ್ನೆಗಳು
ರಾಜ್ಯಶಾಸ್ತ್ರ ಮತ್ತು ಸಮಾಜಶಾಸ್ತ್ರದಿಂದ ಬರ್ತವೆ. 3 ಅಂಕದ ಪ್ರಶ್ನೆಗಳು ಇತಿಹಾಸ, ಭೂಗೋಳಶಾಸ್ತ್ರ, ಎಕನಾಮಿಕ್ಸು, ಬಿಸ್ನೆಸ್ ಸ್ಟಡಿಯಲ್ಲಿ ಬರ್ತವೆ. 4 ಅಂಕದ ಪ್ರಶ್ನೆಗಳು ಹಿಸ್ಟ್ರಿ ಮತ್ತು ಜಿಯೋಗ್ರಫಿ ಸೆಕ್ಷನ್ ಬರ್ತವೆ. ಸರ್ ಹಂಗಾರೆ ಯಾವ್ಯಾವ ಪಾಠದಲ್ಲಿ ಯಾವ್ಯಾವ ಕ್ವಶನ್ ಬರ್ತವೆ, ಎಷ್ಟು ಮಾರ್ಕ್ಸ್ನ ಬರ್ತವೆ ಅನ್ನೋದನ್ನ ಈಗ ನಾವು ನೋಡೋಣ ಬನ್ನಿ. ನೋಡ್ರಿ, ನೋಡ್ಕೊಂತ ಇದ್ದೀರಾ? ಈಗ ನೋಡ್ರಿ, ಈಗ ಹೇಳಿದ್ವಿ ನಾವು ಯಾವ ಸೆಕ್ಷನ್ ಅಲ್ಲಿ ಎಷ್ಟು ಮಾರ್ಕ್ಸ್ ಬರ್ತವೆ ಏನು ಅಂತ. ಹಾಗಾದ್ರೆ ಫಸ್ಟ್ ಚಾಪ್ಟರ್ ಅಡ್ವೆಂಚರ್ಸ್ ಆಫ್ ಯುರೋಪಿಯನ್ಸ್ ಟು ಇಂಡಿಯಾ, ಭಾರತಕ್ಕೆ ಯುರೋಪಿಯನರ ಆಗಮನ. ನೋಡ್ರಿ, ಈ ಒಂದು ಪಾಠದಲ್ಲಿ ನಾವು ಮಾದರಿ ಕ್ವಶನ್ಸ್ ಪೇಪರ್ ಏನ್ ಬಿಟ್ಟಾರಲ್ಲ ಡಿಪಾರ್ಟ್ಮೆಂಟರು, ಆ ಒಂದು ಮಾಡಲ್ ಪೇಪರ್ ಅಲ್ಲಿ ಸಹಿತ ಈ ಪಾಠದಲ್ಲಿ 3 ಮಾರ್ಕ್ಸಿನ ಕ್ವಶನ್ ಇತ್ತು. 2ನೇ ಮಾಡಲ್ ಪೇಪರ್ ಬಿಟ್ಟಿದ್ರಲ್ಲ ಅದರಲ್ಲೂ ಸಹಿತ ಈ ಪಾಠದಾಗೆ 3 ಮಾರ್ಕ್ಸ್ ಇತ್ತು. ಮಾಡಲ್ ಪೇಪರ್ 3 ಇದೆಯಲ್ಲ ಅದರಲ್ಲೂ ಸಹಿತ 3 ಮಾರ್ಕ್ಸಿಂದ ಒಂದು ಚಾಪ್ಟರ್ ಇತ್ತು. 4ನೇ ಮಾಡಲ್ ಪೇಪರ್ ಅಲ್ಲೂ ಸಹಿತ 3 ಮಾರ್ಕ್ಸಿಂದ ಒಂದು ಕ್ವಶನ್ ಇತ್ತು. ಸೊ ಇಟ್ ಇಸ್ ವೆರಿ ಕ್ಲಿಯರ್, ನೀವು ಅರ್ಥ ಮಾಡ್ಕೊಬೇಕಾಗುತ್ತೆ. ಸೊ ಅಡ್ವೆಂಚರ್ಸ್ ಯುರೋಪಿಯನ್ ಟು ಇಂಡಿಯಾ ಈ ಪಾಠದಲ್ಲಿ 3 ಅಂಕದ ಒಂದು ಪ್ರಶ್ನೆ ಫಿಕ್ಸ್ ಅನ್ಡೌಟಬಲ್. ಅರ್ಥ ಆಯ್ತಾ? ನೆಕ್ಸ್ಟ್ 2ನೇ ಚಾಪ್ಟರ್ ಎಕ್ಸ್ಟೆನ್ಷನ್ ಆಫ್ ದಿ ಬ್ರಿಟಿಷ್ ರೂಲ್, ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ. ಈ ಚಾಪ್ಟರ್ ಅಲ್ಲಿ ಸೇಮ್ 1, 2, 3, 4 ಮಾಡಲ್ ಪೇಪರ್ ಇಂದ ಈ ಒಂದು ಪ್ರಶ್ನೆ, ಈ ಒಂದು ಚಾಪ್ಟರ್ ಅಲ್ಲಿ 2 ಅಂಕಗಳು ಬಂದಿದ್ದಾವೆ. ನೆಕ್ಸ್ಟ್ ಇಂಪ್ಯಾಕ್ಟ್ ಆಫ್ ದ ಬ್ರಿಟಿಷ್ ರೂಲ್ ಇಂಡಿಯಾ, ಭಾರತದಲ್ಲಿ ಬ್ರಿಟಿಷರ ಆಳ್ವಿಕೆಯ ಪರಿಣಾಮಗಳು. ಸೊ ನೋಡ್ರಿ, 1 ಮಾರ್ಕ್ಸಿಂದು ಒಂದಿದೆ, 3 ಮಾರ್ಕ್ಸಿಂದು ಒಂದಿದೆ, 1 ಮಾರ್ಕ್ಸಿಂದು ಒಂದಿದೆ, 3 ಮಾರ್ಕ್ಸಿಂದು ಒಂದಿದೆ, 1 ಮಾರ್ಕ್ಸಿಂದು ಒಂದಿದೆ, 3 ಮಾರ್ಕ್ಸಿಂದು ಒಂದಿದೆ, 1 ಮಾರ್ಕ್ಸಿಂದು ಒಂದಿದೆ, 3 ಮಾರ್ಕ್ಸಿಂದು ಒಂದಿದೆ. ಅದರ ಅರ್ಥ ಟೋಟಲ್ 4 ಮಾರ್ಕ್ಸ್ ಈ ಪಾಠದಲ್ಲಿ ಬಂದಿರೋದು. ಇಲ್ಲಿ ಮಾಡಲ್ ಪೇಪರ್ ಅಲ್ಲೇ 1, 2, 3, 4 ಮಾಡಲ್ ಪೇಪರ್. ಅರ್ಥ ಆಯ್ತಾ? ನೆಕ್ಸ್ಟ್ 4 ಯಾವುದು? ಆಪೋಸಿಷನ್ ಟು ಬ್ರಿಟಿಷ್ ರೂಲ್ ಇನ್ ಕರ್ನಾಟಕ ಅಂಡ್ ದೆನ್ ಒಡೆಯರ್ಸ್ ಆಫ್ ಮೈಸೂರು ಒಡೆಯರು ಮತ್ತು ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಪ್ರತಿರೋಧಗಳು. ಸೇಮ್ ಇಲ್ಲಿ ಸಹಿತ 1 ಮಾರ್ಕ್ಸಿಂದ ಒಂದು, 4 ಮಾರ್ಕ್ಸಿಂದ ಒಂದು, 1 ಮಾರ್ಕ್ಸಿಂದ ಒಂದು, 4 ಮಾರ್ಕ್ಸಿಂದ ಒಂದು, 1 ಮಾರ್ಕ್ಸಿಂದ ಒಂದು, 4 ಮಾರ್ಕ್ಸಿಂದ ಒಂದು, 1 ಮಾರ್ಕ್ಸಿಂದ ಒಂದು, 4 ಮಾರ್ಕ್ಸಿಂದ ಒಂದು. ಟೋಟಲ್ ಈ ಚಾಪ್ಟರ್ ಅಲ್ಲಿ ಸಹಿತ ನಿಮಗೆ 4 ಅಂಕಗಳು ಬರುವ ಸಾಧ್ಯತೆ ಪಾಸಿಬಿಲಿಟಿ ಜಾಸ್ತಿ. ಇದು ಆಸ್ ಎ ಬ್ಲೂ ಪ್ರಿಂಟ್ ಪ್ರಕಾರ ನಾವು ಹೇಳ್ತಾ ಇರೋದು. ನೆಕ್ಸ್ಟ್ ಸೋಷಿಯಲ್ ರಿಲಿಜಿಯನ್ ಅಂಡ್ ರಿಫಾರ್ಮ್ಸ್ ಮೂವ್ಮೆಂಟ್, ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿಗಳು. ನೋಡ್ರಿ, ಬಹಳ ಬ್ಯೂಟಿಫುಲ್ ಚಾಪ್ಟರ್ ಇದು. ಯಾಕೆ ಹೇಳೋ, ಈ ಚಾಪ್ಟರ್ ಎಷ್ಟು ಅಂಕ ಬಾಚಿಕೊಂಡಿದೆ ಗೊತ್ತಾ? 7 ಅಂಕವನ್ನ ಬಾಚಿಕೊಂಡಿದೆ ಬ್ಲೂ ಪ್ರಿಂಟ್ ಪ್ರಕಾರ. ಮಾಡಲ್ ಪೇಪರ್ 1, 2, 3, 4 ಹೆಂಗೆ ಸರ್? 3 ಮಾರ್ಕ್ಸಿಂದ ಒಂದು ಸರ್, 4 ಮಾರ್ಕ್ಸಿಂದ ಒಂದು ಸರ್, 3 ಮಾರ್ಕ್ಸಿಂದ ಒಂದು ಸರ್, 4 ಮಾರ್ಕ್ಸಿಂದ ಒಂದು ಸರ್, 3 ಮಾರ್ಕ್ಸಿಂದ ಒಂದು ಸರ್, 4 ಮಾರ್ಕ್ಸಿಂದ ಒಂದು ಸರ್, 3 ಮಾರ್ಕ್ಸಿಂದ ಒಂದು ಸರ್, 4 ಮಾರ್ಕ್ಸಿಂದ ಒಂದು ಸರ್. ನೋಡ್ರಿ, ಇವೆಲ್ಲಾ ಮಾಡಲ್ ಪೇಪರ್ ನಲ್ಲಿ ಸಹಿತ ಇದು 3 ಮಾರ್ಕ್ಸಿಗೆ ಒಂದು ಪ್ರಶ್ನೆ ಬಂದಿದೆ, ಮತ್ತೆ 4 ಮಾರ್ಕ್ಸಿಗೆ ಕ್ವಶನ್ ಬಂದಿದೆ. ವಾರಿ ಬ್ಯೂಟಿಫುಲ್ ಆದ ಚಾಪ್ಟರ್. ನೀವು ಫೋಕಸ್ ಮಾಡಬೇಕಾಗಿರೋದು ಈ ಸೋಷಿಯಲ್ ರಿಲಿಜಿಯನ್ ರಿಫಾರ್ಮ್ಸ್ ಮೂವ್ಮೆಂಟ್. 7 ಅಂಕವನ್ನ 80 ಮಾರ್ಕ್ಸ್ ಅಲ್ಲಿ ಬಾಚಿಕೊಂಡಂತ ಚಾಪ್ಟರ್ ಯಾವುದು ಅಂದ್ರೆ ಸಾಮಾಜಿಕ ಮತ್ತು ಧಾರ್ಮಿಕ ಚಳುವಳಿಗಳು. ಅರ್ಥ ಆಯ್ತಾ? ನೆಕ್ಸ್ಟ್ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ 1857, ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ. ಈ ಚಾಪ್ಟರ್ ವೆರಿ ಬ್ಯೂಟಿಫುಲ್ ಅಂಡ್ ಎವರ್ಗ್ರೀನ್ ಚಾಪ್ಟರ್. ಈ ಒಂದು ಚಾಪ್ಟರ್ ಅಲ್ಲಿ 3 ಮಾರ್ಕ್ಸ್ ಫಿಕ್ಸ್. ನೋಡ್ರಿ, ಮಾಡಲ್ ಪೇಪರ್ 1, 2, 3, 4 ಈ 4 ಮಾಡಲ್ ಪೇಪರ್ ಅಲ್ಲಿ 3 ಮಾರ್ಕ್ಸ್ ಅನ್ನ ಬಾಚಿಕೊಂಡಿರುವಂತ ಚಾಪ್ಟರ್ ಯಾವುದು ಅಂದ್ರೆ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ 1857. ಅರ್ಥ ಆಯ್ತೇನ್ರಿ? ನೆಕ್ಸ್ಟ್ ಫ್ರೀಡಮ್ ಸ್ಟ್ರಗಲ್, ಸ್ವಾತಂತ್ರ್ಯ ಹೋರಾಟ. ಈ ಚಾಪ್ಟರ್ ಅಲ್ಲಿ 4 ಮಾರ್ಕ್ಸ್ ಫಿಕ್ಸ್. 4 ಮಾರ್ಕ್ಸ್ಗೆ ನೀವು ರೆಡಿ ಆಗಬೇಕಾಗುತ್ತೆ. ಎಷ್ಟು? ಮಾಡಲ್ ಪೇಪರ್ 1, 2, 3, 4 ಮಾಡಲ್ ಪೇಪರ್ ಇಂದ 4. ಈ ಒಂದು 80 ಮಾರ್ಕ್ಸ್ ಅಲ್ಲಿ 4 ಅಂಕಗಳನ್ನ ಬಾಚಿಕೊಂಡಂತ ಚಾಪ್ಟರ್ ಯಾವ್ದು ಅಂದ್ರೆ ಫ್ರೀಡಮ್ ಸ್ಟ್ರಗಲ್. ಯಾವ್ದು ಹೇಳ್ರಿ? ಫ್ರೀಡಮ್ ಸ್ಟ್ರಗಲ್. ನೆಕ್ಸ್ಟ್ ವರ್ಲ್ಡ್ ವಾರ್ಸ್ ಅಂಡ್ ಇಂಡಿಯನ್ಸ್ ರೂಲ್ಸ್, ಮಹಾಯುದ್ಧಗಳು ಹಾಗೂ ಭಾರತ ಪಾತ್ರ. ಸೊ ಟೋಟಲ್ 2 ಅಂಕಗಳು ಬರ್ತವೆ. 1 ಮಾರ್ಕ್ಸಿಂದ ಒಂದು, 1 ಮಾರ್ಕ್ಸಿಂದ ಒಂದು, 1 ಮಾರ್ಕ್ಸಿಂದ ಒಂದು, 1 ಮಾರ್ಕ್ಸಿಂದ ಅಂದ್ರೆ 1ನೇ ಮೇನ್ 2ನೇ ಮೇನ್, 1 ಮಾರ್ಕ್ಸಿಂದ ಒಂದು, 1 ಮಾರ್ಕ್ಸಿಂದ ಒಂದು, 1 ಮಾರ್ಕ್ಸಿಂದ ಒಂದು, 1 ಮಾರ್ಕ್ಸಿಂದ ಒಂದು. ಸಾರಿ, ನಾವು 8ನೇದು ಚಾಪ್ಟರ್ ಬಿಟ್ಟುಬಿಟ್ವಿ, ಆಫ್ಟರ್ ಇಂಡಿಪೆಂಡೆನ್ಸ್. ಸೊ ಇದರಲ್ಲಿ ಸಹಿತ 2 ಮಾರ್ಕ್ಸ್ಗಳು ಬರ್ತವೆ. ನೋಡಿ, 2 ಮಾರ್ಕ್ಸಿಂದ ಒಂದು ಕ್ವಶನ್ ಫಿಕ್ಸ್. ಕೇಳೇ 4 ಮಾಡಲ್ ಪೇಪರ್ ಅಲ್ಲಿ 1, 2, 3, 4 ಮಾಡಲ್ ಪೇಪರ್ ಅಲ್ಲಿ ಕೇಳಿದಾನೆ. ಟೋಟಲ್ ಈ ಚಾಪ್ಟರ್ ಬಾಚಿಕೊಂಡಿದ್ದು 2 ಅಂಕ. ಈ ಚಾಪ್ಟರ್ ಸಹಿತ ಬಾಚಿಕೊಂಡಿದ್ದು
ಟೋಟಲ್ 2 ಅಂಕ. ಸೊ ಇತಿಹಾಸದಲ್ಲಿ ಆಲ್ಮೋಸ್ಟ್ ಆಲ್ ಇತಿಹಾಸವನ್ನು ನೀವು ನೋಡ್ಕೊಂತ ಹೋಗೋದಾದ್ರೆ 28 ನಮಗೆ ಅಂಕಗಳನ್ನು ಇದು ಒಂದು ಬಾಚಿಕೊಳ್ಳುವಂತಹ ಸಾಧ್ಯತೆಗಳಿದ್ದಾವೆ. ಇಲ್ಲಿ ನೋಡಿರ್ಬೇಕಾದ್ರೆ ಮೇರೆಗಳೇ 25 ಅಂಕಗಳನ್ನ ಬಾಚಿಕೊಂಡಂತಹ ಸೆಕ್ಷನ್ ಯಾವುದಾದ್ರೂ ಇದ್ರೆ ಇದು ನೋಡ್ರಿ ಇತಿಹಾಸದ ಸೆಕ್ಷನ್. ಎಷ್ಟು 25 ಮಾರ್ಕ್ಸ್ ಅನ್ನ ಬಾಚಿಕೊಂಡಂತ ಸೆಕ್ಷನ್. ನೆಕ್ಸ್ಟ್ ಪೊಲಿಟಿಕಲ್ ಸೈನ್ಸ್ ಅಂದ್ರೆ ರಾಜ್ಯಶಾಸ್ತ್ರ. ಸೊ ರಾಜ್ಯಶಾಸ್ತ್ರದಲ್ಲಿ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಇನ್ ಇಂಟ್ರೊಡಕ್ಷನ್ ಅಂತ ಚಾಪ್ಟರ್ ಇದೆ, ಅಂದ್ರೆ ಸಾರ್ವಜನಿಕ ಆಡಳಿತ ಒಂದು ಪರಿಚಯ. ಈ ಪಾಠದಲ್ಲಿ 4 ಮಾಡೆಲ್ ಪೇಪರ್ ಅಲ್ಲಿ ಬಾಚಿಕೊಂಡಂತ ಅಂಕಗಳು ಎಷ್ಟು ಅಂದ್ರೆ 2 ಅಂಕದ ಪ್ರಶ್ನೆಗಳು ಇರ್ತವೆ ನೋಡ್ರಿ. 80 ಮಾರ್ಕ್ಸ್ ನಲ್ಲಿ 2 ಅಂಕಗಳನ್ನ ಬಾಚಿಕೊಂಡಿರೋ ಚಾಪ್ಟರ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್. ಯಾವ್ದು ಹೇಳ್ರಿ? ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್. ನೆಕ್ಸ್ಟ್ ಚಾಲೆಂಜಸ್ ಆಫ್ ಇಂಡಿಯನ್ ಅಂಡ್ ದೇರ್ ರೆಮಿಡೀಸ್. ಭಾರತಕ್ಕಿರುವ ಸವಾಲುಗಳು ಹಾಗೂ ಅವುಗಳ ಪರಿಹಾರ ಉಪಾಯಗಳು. ಸೊ ಈ ಒಂದು ಚಾಪ್ಟರ್ ಬಾಚಿಕೊಂಡಿರೋ ಮಾರ್ಕ್ಸ್ ಎಷ್ಟು ಅಂದ್ರೆ 4. 80 ಮಾರ್ಕ್ಸ್ ಅಲ್ಲಿ 4 ಅಂಕಗಳನ್ನ ಈ ಚಾಪ್ಟರ್ ಬಾಚಿಕೊಂಡಿದೆ. ಅದರಲ್ಲಿ ಮಾಡೆಲ್ ಪೇಪರ್ ಅಲ್ಲಿ ಸಹಿತ ಒಂದಿದೆ, ಮಾಡೆಲ್ ಪೇಪರ್ 2 ದಲ್ಲಿ ಇದೆ, ಮಾಡೆಲ್ ಪೇಪರ್ 3 ದಲ್ಲಿ ಇದೆ, ಮಾಡೆಲ್ ಪೇಪರ್ 4 ಇದೆ. ಅಂದ್ರೆ 4 ಮಾಡೆಲ್ ಪೇಪರ್ ಅಲ್ಲೂ ಸಹಿತ ಇದರ ಕ್ವಶನ್ ರೇಸ್ ಆಗಿದೆ ಅಂತ ಅರ್ಥ, ರೇಸ್ ಆಗಿದೆ. ಸೊ ಹಾಗಾಗಿ ಈ ಒಂದು ಚಾಪ್ಟರ್ 4 ಅಂಕಗಳಾಗಿರೋದ್ರಿಂದ ಬಹಳ ಫೋಕಸ್ ಮಾಡಬೇಕಾಗುತ್ತೆ ನೀವು ಓದಬೇಕಾದ್ರೆ. ನೆಕ್ಸ್ಟ್ ಇಂಡಿಯನ್ಸ್ ಫಾರಿನ್ ಪಾಲಿಸಿ ಅಂಡ್ ದ ಗ್ಲೋಬಲ್ ಚಾಲೆಂಜಸ್. ಭಾರತದ ವಿದೇಶಾಂಗ ನೀತಿ ಹಾಗೂ ಜಾಗತಿಕ ಸವಾಲುಗಳು. ಈ ಚಾಪ್ಟರ್ ಬಾಚಿಕೊಂಡಿರುವಂತಹ ಮಾರ್ಕ್ಸ್ ಎಷ್ಟು? 3 ಅಂಕದ ಮಾದರಿ ಪ್ರಶ್ನೆಯಲ್ಲಿ 1 ಕ್ವಶನ್ ಬಂದಿದೆ, 3 ಅಂಕದ ಮಾದರಿ ಪ್ರಶ್ನೆ 2ರಲ್ಲಿ ಸಹಿತ 1 ಕ್ವಶನ್ ಬಂದಿದೆ, 3 ಅಂಕದ ಮಾದರಿ ಪ್ರಶ್ನೆ 3ರಲ್ಲಿ ಸಹಿತ 1 ಇದು ಅಂಕ ಬಂದಿದೆ. ಸೊ ನೆಕ್ಸ್ಟ್ ಮಾದರಿ ಪ್ರಶ್ನೆ ಪತ್ರಿಕೆ 4ರಲ್ಲಿ ಸಹಿತ ಈ ಒಂದು 3 ಅಂಕದ ಒಂದು ಪ್ರಶ್ನೆ ಬಂದಿದೆ. ಟೋಟಲ್ 80ರಲ್ಲಿ 3 ಮಾರ್ಕ್ಸ್ ಅನ್ನ ಬಾಚಿಕೊಂಡಿರುವಂತಹ ಚಾಪ್ಟರ್ ಭಾರತದ ವಿದೇಶಾಂಗ ನೀತಿ ಹಾಗೂ ಜಾಗತಿಕ ಸವಾಲುಗಳು. ನೆಕ್ಸ್ಟ್ ವರ್ಲ್ಡ್ ಆರ್ಗನೈಸೇಷನ್, ಇಟ್ ಮೀನ್ಸ್ ಜಾಗತಿಕ ಸಂಸ್ಥೆಗಳು. ಈ ಚಾಪ್ಟರ್ ಟೋಟಲ್ ಆಗಿ 4 ಮಾರ್ಕ್ಸ್ ಅನ್ನು ಬಾಚಿಕೊಂಡಿದೆ 80ರಲ್ಲಿ. ಎಷ್ಟಲ್ಲೇ 80ರಲ್ಲಿ 4 ಮಾರ್ಕ್ಸ್. ಹೇಗೆ ಸರ್? 1 ಮಾರ್ಕ್ಸಿಂದ 1, 1 ಮಾರ್ಕ್ಸಿಂದ 1, 2 ಮಾರ್ಕ್ಸಿಂದ 1, ಟೋಟಲ್ 4 ಮಾರ್ಕ್ಸ್ ಮಾಡಲ್ ಪೇಪರ್ 1ರಲ್ಲಿ. ಮಾಡಲ್ ಪೇಪರ್ 2ರಲ್ಲಿ ಸಹಿತ 4 ಮಾರ್ಕ್ಸ್ ಅನ್ನ ಇದು ಬಾಚಿಕೊಂಡಿದೆ, 1 1 ಪ್ಲಸ್ 2. ನೆಕ್ಸ್ಟ್ 1 ಪ್ಲಸ್ 1 ಪ್ಲಸ್ 2 ಈ ಒಂದು 4 ಅಂಕವನ್ನ ಈ ಚಾಪ್ಟರ್ ಬಾಚಿಕೊಂಡಿದೆ ಮಾಡಲ್ ಪೇಪರ್ 3ಯಲ್ಲಿ. ಸೊ ಮಾಡಲ್ ಪೇಪರ್ 4ರಲ್ಲಿ ಸಹಿತ 1 1 ಮತ್ತೆ 2 ಟೋಟಲ್ 4 ಅಂಕಗಳು ಈ ಒಂದು ವರ್ಲ್ಡ್ ಆರ್ಗನೈಸೇಷನ್ ಚಾಪ್ಟರ್ ಅಲ್ಲಿ ಬರುವಂತದ್ದು ಸಹಿತ ಬಹಳ ಇಂಪಾರ್ಟೆಂಟು. ಸರಿನಾ? ನೆಕ್ಸ್ಟ್ ಸೆಕ್ಷನ್ 1ರ. ಸೊ ನೋಡ್ರಿ ಯಾವ ಚಾಪ್ಟರ್ಗೆ ಯಾವ ರೀತಿಯಾದಂತ ಫೋಕಸ್ ಅನ್ನ ಕೊಡಬೇಕು ಇವಾಗಿಂದನೇ ನೀವು ರೆಡಿ ಆಗಿ. ನೆಕ್ಸ್ಟ್ ಸೋಷಿಯಾಲಜಿ, ಸಮಾಜಶಾಸ್ತ್ರ. 4 ಪಾಠ ಈ ಚಾಪ್ಟರ್ ಅಲ್ಲಿ ಇರುವಂತದ್ದು. ಅದರಲ್ಲಿ ಸೋಷಿಯಲ್ ಸ್ಟ್ರಾಟಿಫಿಕೇಶನ್ ಅಂದ್ರೆ ಸಾಮಾಜಿಕ ಸ್ತರ ವಿನ್ಯಾಸ. ಈ ಚಾಪ್ಟರ್ ನೋಡ್ರಿ 3 ಮಾರ್ಕ್ಸ್ ಅನ್ನ ಬಾಚಿಕೊಂಡಿದೆ. ಎಷ್ಟು ಮಾರ್ಕ್ಸ್ ಅನ್ನ ಬಾಚಿಕೊಂಡಿದೆ? 3 ಮಾರ್ಕ್ಸ್ ಅನ್ನು ಬಾಚಿಕೊಂಡಿದೆ. ಇದು ಹೇಗೆ ಸರ್? 1 ಮಾರ್ಕ್ಸಿಂದು 1 ಮತ್ತೆ 2 ಮಾರ್ಕ್ಸಿಂದು 1 ಮಾಡಲ್ ಪೇಪರ್ 1ರಲ್ಲಿ, 1 ಮಾರ್ಕ್ಸಿಂದ 1, 2 ಮಾರ್ಕ್ಸಿಂದ 1 ಮತ್ತೆ ಮಾಡಲ್ ಪೇಪರ್ಲಿ 1 ಟೋಟಲ್. ಮತ್ತೆ 4 ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ 1 ಮಾರ್ಕ್ಸಿಂದ 1, 2 ಮಾರ್ಕ್ಸಿಂದ 1, 2ರಿಂದ 3 ಈ ಟೋಟಲ್ 3 ಅಂಕವನ್ನ ಈ ಒಂದು ಚಾಪ್ಟರ್ ಅಲ್ಲಿ ಬಂದಿದೆ. ಹಾಗಾಗಿ ಇದನ್ನ ನೀವು ಫೋಕಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ವರ್ಕ್ ಅಂಡ್ ಎಕನಾಮಿಕ್ ಲೈಫ್ ಅಂದ್ರೆ ದುಡಿಮೆ ಮತ್ತು ಆರ್ಥಿಕ ಜೀವನ. ಈ ಚಾಪ್ಟರ್ ಬಾಚಿಕೊಂಡದ್ದು ಆಲ್ಮೋಸ್ಟ್ ಆಲ್ 3ರಿಂದ 5 ಅಂಕವನ್ನ ಬಾಚಿಕೊಂಡಿದೆ. ಅಂದ್ರೆ 3 ಮಾರ್ಕ್ಸ್ ಅಂತೂ ಫಿಕ್ಸ್, ಅನ್ಡೌಟಬಲ್. ಸೊ ಮಾಡಲ್ ಪೇಪರ್ 1ರಲ್ಲಿ 3 ಮಾರ್ಕ್ಸ್ ಬಂದಿದೆ, ಮಾಡಲ್ ಪೇಪರ್ 2ದಲ್ಲಿ 3 ಮಾರ್ಕ್ಸ್ ಬಂದಿದೆ, ಮಾಡಲ್ ಪೇಪರ್ 3ಯಲ್ಲಿ ಇದಕ್ಕೆ ಏನ್ ಮಾಡಿದ್ದಾನೆ 5 ಮಾರ್ಕ್ಸ್ ಅನ್ನ ಫೋಕಸ್ ಮಾಡಿದ್ದಾನೆ. ಮಾಡಲ್ ಪೇಪರ್ 4ರಲ್ಲಿ ಸಹಿತ 3 ಮಾರ್ಕ್ಸ್ ಬಂದಿದೆ. ಸೊ ಇದರರ್ಥ ದುಡಿಮೆ ಮತ್ತು ಜೀವನ, ವರ್ಕ್ ಅಂಡ್ ಎಕನಾಮಿಕ್ ಲೈಫ್, ಈ ಚಾಪ್ಟರ್ 80 ಮಾರ್ಕ್ಸ್ ಅಲ್ಲಿ 3ರಿಂದ 5 ಮಾರ್ಕ್ಸ್ ಅನ್ನ ತೆಗೆದುಕೊಳ್ಳುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ಒಂದು ಚಾಪ್ಟರ್ ಮೇಲೆ ನೀವು ಫೋಕಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಕಲೆಕ್ಟಿವ್ ಬಿಹೇವಿಯರ್ ಅಂಡ್ ಪ್ರೊಟೆಸ್ಟ್, ಸಾಮೂಹಿಕ ವರ್ತನೆ ಮತ್ತು ಪ್ರತಿಭಟನೆಗಳು. ಈ ಚಾಪ್ಟರ್ 2 ಮಾರ್ಕ್ಸ್ ಅನ್ನ ಬಾಚಿಕೊಂಡಿದೆ 80ರಲ್ಲಿ. 1 ಪ್ಲಸ್ 1, 1 ಮಾರ್ಕ್ಸಿಂದ 1 ಮತ್ತೆ 1 ಮಾರ್ಕ್ಸಿಂದ 1, ಮಲ್ಟಿಪಲ್ ಚಾಯ್ಸ್ ಅಲ್ಲಿ 1 ಮತ್ತೆ 2ನೇ ಮೇನಲ್ಲಿ 1 ಸೇಮ್
ಇದು ಅಷ್ಟೇ ಸೇಮ್. ಮತ್ತೆ ಯಾಕೋ ಏನೋ ಮಾದರಿ ಪ್ರಶ್ನೆ ಪತ್ರದಲ್ಲಿ ಒಂದು ಕೇಳಿದ್ದಾನೆ. ಸೊ ನಿಯರ್ 2 ಮಾರ್ಕ್ಸ್ ಫಿಕ್ಸ್ ಮಾಡಲ್ ಪೇಪರ್ 4 ಸಹಿತ ನಾವು ನೋಡ್ಕೊಂಡಾಗ. ನೆಕ್ಸ್ಟ್ ಸೆಕ್ಷನ್ ಹೋಗೋಣ. ನೆಕ್ಸ್ಟ್ ಸೆಕ್ಷನ್ ಅಂತ ನೋಡ್ರಿ, ಎರಡನೇ ಅತಿ ಹೆಚ್ಚು ಬಾಚಿಕೊಂಡಂತ ಸಬ್ಜೆಕ್ಟ್ ಅದ ಸೆಕ್ಷನ್ ಯಾವುದು ಅಂದ್ರೆ ನಮ್ಮ ಜಿಯೋಗ್ರಫಿ, ಭೂಗೋಳ ಶಾಸ್ತ್ರ. ಏನಲ್ರಿ, ಭೂಗೋಳ ಶಾಸ್ತ್ರ ಸೆಕೆಂಡ್ ಪೊಸಿಷನ್ ಇದೆ ಮಾರ್ಕ್ಸ್ ಅನ್ನ ಬಾಚಿಕೊಂಡದ್ರಲ್ಲಿ. ಸೊ ಫಸ್ಟ್ ಚಾಪ್ಟರ್ ಇಂಡಿಯಾ ಜಿಯೋಗ್ರಫಿಕಲ್ ಪೊಸಿಷನ್ ಅಂಡ್ ಫಿಸಿಕಲ್ ಫೀಚರ್ಸ್, ಭಾರತ ಭೌಗೋಳಿಕ ಸ್ಥಾನ ಹಾಗೂ ಪ್ರಾಕೃತಿಕ ಲಕ್ಷಣಗಳು ಚಾಪ್ಟರ್. 3 ಮಾರ್ಕ್ಸಿಂದ 1 ಫಿಕ್ಸ್. 4 ಮಾಡಲ್ ಪೇಪರ್ ಅಲ್ಲಿ ಈ ಪಾಠದಲ್ಲಿ 1 ಮಾರ್ಕ್ಸ್ ಅಂತ ಇದ್ದಾರೆ. ಸೊ ನೀವು 3 ಮಾರ್ಕ್ಸಿಂದು ಕ್ವಶನ್ ಫಿಕ್ಸ್ ಈ ಒಂದು ಪಾಠದಲ್ಲಿ, ಅರ್ಥ ಆಯ್ತಾ? ಸೊ 80ರಲ್ಲಿ 3 ಮಾರ್ಕ್ಸ್ ಫಸ್ಟ್ ಚಾಪ್ಟರ್ ಜಿಯೋಗ್ರಫಿಯಲ್ಲೇ ಇದೆ. ನೀವು ನೋಡ್ರಿ ಯಾವ ರೀತಿಯಾಗಿ ಫೋಕಸ್ ಮಾಡಬೇಕಾಗುತ್ತಂತ. ನೆಕ್ಸ್ಟ್ ಸೀಸನ್, ಈ ಸೀಸನ್ ಅಲ್ಲಿ 1 ಮಾರ್ಕ್ಸ್ ಫಿಕ್ಸ್. 4 ಮಾಡಲ್ ಪೇಪರ್ ಅಲ್ಲಿ 1 ಮಾರ್ಕ್ಸ್ ಅನ್ನ ಇದರಲ್ಲಿ ಕೇಳಿದ್ದಾನೆ ಆಲ್ರೆಡಿ. ಸೊ ನೆಕ್ಸ್ಟ್ ಮೊನ್ನೆ ಪೇಪರಲ್ಲಿ ಸಹಿತ ಬಂದಿದೆ. ಸಾಯಿಲ್, ಇಂಡಿಯನ್ ಸಾಯಿಲ್, ಭಾರತದ ಮಣ್ಣುಗಳು. ನೋಡ್ರಿ ಮಣ್ಣುಗಳು ಕರೆಕ್ಟಾಗಿ ತಿಳ್ಕೊಂಬಿಡ್ರಿ ನೀವು, 4 ಮಾರ್ಕ್ಸ್ ತೆಗಿಬೋದು. ಎಷ್ಟು ಮಾರ್ಕ್ಸ್ ತೆಗಿಬೋದು? 4 ಮಾರ್ಕ್ಸ್. ನೋಡ್ರಿ ಮಾಡಲ್ ಪೇಪರ್ 1ರಲ್ಲಿ 4 ಮಾರ್ಕ್ಸ್ ಬಂದಿದೆ, ಮಾಡಲ್ ಪೇಪರ್ 2ರಲ್ಲಿ 4 ಮಾರ್ಕ್ಸ್ ಬಂದಿದೆ, ಮಾಡಲ್ ಪೇಪರ್ 3ರಲ್ಲಿ 4 ಮಾರ್ಕ್ಸ್ ಬಂದಿದೆ, ಮಾಡಲ್ ಪೇಪರ್ 4ರಲ್ಲಿ ಸಹಿತ 4 ಮಾರ್ಕ್ಸ್ ಬಂದಿದೆ. ನೆಕ್ಸ್ಟ್ ಫಾರೆಸ್ಟ್ ರಿಸೋರ್ಸ್, ಇಂಡಿಯನ್ ಫಾರೆಸ್ಟ್ ರಿಸೋರ್ಸ್, ಭಾರತದ ಅರಣ್ಯ ಸಂಪತ್ತುಗಳು. ಈ ಒಂದು ಚಾಪ್ಟರ್ 3 ಮಾರ್ಕ್ಸ್ ಅನ್ನು ಬಾಚಿಕೊಂಡಿದೆ 80ರಲ್ಲಿ. 3 ಮಾರ್ಕ್ಸಿಂದು ಮಾಡಲ್ ಪೇಪರ್ 1ರಲ್ಲಿ ಬಂದಿದೆ, 3 ಮಾರ್ಕ್ಸಿಂದು ಮಾಡಲ್ ಪೇಪರ್ 2ದಲ್ಲಿ ಬಂದಿದೆ, 3 ಮಾರ್ಕ್ಸಿನ ಕ್ವಶನ್ ಮಾಡಲ್ ಪೇಪರ್ 3ಯಲ್ಲಿ ಬಂದಿದೆ, 3 ಮಾರ್ಕ್ಸಿನ ಕ್ವಶನ್ ಮಾಡಲ್ ಪೇಪರ್ 4ರಲ್ಲಿ ಸಹಿತ ಆಲ್ರೆಡಿ ಬಂದಿದೆ. ಇದರರ್ಥ 3 ಮಾರ್ಕ್ಸ್ ಅನ್ನ ಬಾಚಿಕೊಂಡಿರುವಂತಹ ಚಾಪ್ಟರ್ 80ರಲ್ಲಿ ಯಾವುದು ಅಂದ್ರೆ ಇಂಡಿಯನ್ ಫಾರೆಸ್ಟ್ ರಿಸೋರ್ಸ್, ಭಾರತದ ಅರಣ್ಯ ಸಂಪತ್ತು. ನೆಕ್ಸ್ಟ್ ಇಂಡಿಯನ್ ಫಾರೆಸ್ಟ್ ರಿಸೋರ್ಸ್ ಆದ್ಮೇಲೆ ವಾಟರ್ ರಿಸೋರ್ಸ್. ಈ ಚಾಪ್ಟರ್ ಸಹಿತ 2 ಮತ್ತೆ 1 80ರಲ್ಲಿ 3 ಮಾರ್ಕ್ಸ್ ಅನ್ನ ಬಾಚಿಕೊಂಡಿದೆ ಈ ಚಾಪ್ಟರ್. 2 ಮಾರ್ಕ್ಸಿಂದ 1, 1 ಮಾರ್ಕ್ಸಿಂದ 1, 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 ಟೋಟಲ್ 3 ಮಾರ್ಕ್ಸ್ 80ರಲ್ಲಿ. ಈ ವಾಟರ್ ರಿಸೋರ್ಸ್, ಭಾರತದ ಜಲಸಂಪನ್ಮೂಲ ಅಂತ ಪಾಠ ಇದೆಯಲ್ಲ, ಆ ಒಂದು ಚಾಪ್ಟರ್ ಬಾಚಿಕೊಂಡಿದೆ. ನೆಕ್ಸ್ಟ್ ಬಂದ್ಬಿಟ್ಟು ಇಂಡಿಯಾ ಲ್ಯಾಂಡ್ ಯೂಸ್ ಅಂಡ್ ಅಗ್ರಿಕಲ್ಚರ್, ಭಾರತದ ಭೂ ಬಳಕೆ ಮತ್ತು ಹಾಗೂ ಕೃಷಿ ಅನ್ನೋ ಚಾಪ್ಟರ್. ಈ ಚಾಪ್ಟರ್ 2 ಮಾರ್ಕ್ಸ್ ಅನ್ನ ಬಾಚಿಕೊಂಡಿದೆ. ನೋಡಿ ಮಾಡಲ್ ಪೇಪರ್ 1ರಲ್ಲಿ 2 ಮಾರ್ಕ್ಸ್ ಬಂದಿದೆ, ಮಾಡಲ್ ಪೇಪರ್ 2ದಲ್ಲಿ 2 ಮಾರ್ಕ್ಸ್ ಬಂದಿದೆ, ಮಾಡಲ್ ಪೇಪರ್ 3ದಲ್ಲಿ 2 ಮಾರ್ಕ್ಸ್ ಬಂದಿದೆ, ಮಾಡಲ್ ಪೇಪರ್ 4ರಲ್ಲಿ ಸಹಿತ 2 ಮಾರ್ಕ್ಸ್ ಬಂದಿದೆ. 80ರಲ್ಲಿ 2 ಮಾರ್ಕ್ಸ್ ಅನ್ನ ಬಾಚಿಕೊಂಡ ಚಾಪ್ಟರ್ ಭಾರತದ ಭೂ ಬಳಕೆ ಹಾಗೂ ಕೃಷಿ. ನೆಕ್ಸ್ಟ್ ಮಿನರಲ್ ಅಂಡ್ ಪವರ್ ರಿಸೋರ್ಸ್, ಭಾರತದ ಖನಿಜ ಹಾಗೂ ಸಂಪನ್ಮೂಲಗಳು ಅನ್ನೋ ಚಾಪ್ಟರ್ 1 ಮಾರ್ಕ್ಸ್ ಫಿಕ್ಸ್. ಇದರಲ್ಲಿ 4 ಮಾಡಲ್ ಪೇಪರ್ ಅಲ್ಲಿ 1 ಕ್ವಶನ್ ಅನ್ನ ಕೇಳ್ಕೊಂತ ಹೋಗಿದ್ದಾರೆ. ನೆಕ್ಸ್ಟ್ ಭಾರತದ ಸಾರಿಗೆ ಮತ್ತು ಹಾಗೂ ಸಂಪರ್ಕ, ಇಂಡಿಯನ್ ಟ್ರಾನ್ಸ್ಪೋರ್ಟ್ ಅಂಡ್ ಕಮ್ಯುನಿಕೇಶನ್. ಬ್ಯೂಟಿಫುಲ್ ಚಾಪ್ಟರ್ ನೋಡ್ರಿ, 3, 2, 5 ಅಂಕಗಳನ್ನ ಒಳಗೊಂಡಿರುವಂತ ಚಾಪ್ಟರ್ ಯಾವುದು? ಟ್ರಾನ್ಸ್ಪೋರ್ಟ್ ಅಂಡ್ ಕಮ್ಯುನಿಕೇಶನ್, ಸಾರಿಗೆ ಮತ್ತು ಹಾಗೂ ಸಂಪರ್ಕ. ಎಷ್ಟು ಸರ್? 1 ಮಾರ್ಕ್ಸಿಂದ 1 ಕ್ವಶನ್ ಕೇಳಿದರೆ, 3 ಮಾರ್ಕ್ಸಿಂದ 1 ಕ್ವಶನ್ ಕೇಳಿದರೆ, ಮತ್ತೆ 1 ಮಾರ್ಕ್ಸಿಂದ 1 ಕ್ವಶನ್ ಕೇಳಿದರೆ, ಟೋಟಲ್ 5 ಅಂಕ. ಮಾಡಲ್ ಪೇಪರ್ 1ರಲ್ಲಿ ಆಯ್ತು. ಮಾಡಲ್ ಪೇಪರ್ 2ರಲ್ಲಿ ಸಹಿತ 1 ಮಾರ್ಕ್ಸಿಂದ 1 ಕ್ವಶನ್ ಕೇಳಿದರೆ, 3 ಮಾರ್ಕ್ಸಿಂದ 1 ಕ್ವಶನ್ ಕೇಳಿದರೆ, 1 ಮಾರ್ಕ್ಸಿಂದ 1 ಕ್ವಶನ್ ಕೇಳಿದರೆ, ಟೋಟಲ್ 5 ಅಂಕ. ನೆಕ್ಸ್ಟ್ ಮಾಡಲ್ ಪೇಪರ್ 3ರಲ್ಲಿ ಸಹಿತ 1 ಮಾರ್ಕ್ಸ್ ಕೇಳಿದರೆ, ಮಾಡಲ್ ಪೇಪರ್ 3ರಲ್ಲಿ ಸಹಿತ 3 ಮಾರ್ಕ್ಸ್ ಕೇಳಿದರೆ, ಮಾಡಲ್ ಪೇಪರ್ 1ರಲ್ಲಿ ಸಹಿತ 1 ಮಾರ್ಕ್ಸ್ ಕೇಳಿದರೆ, 3ರಲ್ಲಿ 1 ಮಾರ್ಕ್ಸ್ ಕೇಳಿದರೆ, ಟೋಟಲ್ 5 ಮಾರ್ಕ್ಸ್. ಸೊ ಮತ್ತೆ ಮಾಡಲ್ ಪೇಪರ್ 4ರಲ್ಲಿ ಸಹಿತ 1 ಮಾರ್ಕ್ಸ್ ಕೇಳಿದರೆ, 3 ಮಾರ್ಕ್ಸ್ ಕೇಳಿದರೆ, ಮತ್ತೆ 1 ಮಾರ್ಕ್ಸ್ ಕೇಳಿದರೆ, ಟೋಟಲ್ 5 ಮಾರ್ಕ್ಸ್ ಅನ್ನ ಪಡೆದುಕೊಳ್ಳುವಂತಹ ಅಥವಾ ಬಾಚಿಕೊಂಡಿರುವಂತಹ 80ರಲ್ಲಿ 5 ಮಾರ್ಕ್ಸ್ ಅನ್ನು ಬಾಚಿಕೊಂಡಿರೋ ಚಾಪ್ಟರ್ ಯಾವ್ದಂದ್ರೆ ಟ್ರಾನ್ಸ್ಫರ್ ಅಂಡ್ ಕಮ್ಯುನಿಕೇಶನ್. ಬಹಳ ಫೋಕಸ್ ಮಾಡಬೇಕು ಈ ಚಾಪ್ಟರ್ಗೆ ನೀವು. ಇದರಲ್ಲಿ 3 ಮಾರ್ಕ್ಸಿನ ಕ್ವಶನ್, 1 ಮಾರ್ಕ್ಸಿನ ಕ್ವಶನ್ಗಳು 2 ಬರ್ತಾ ಇದಾವೆ. 5 ಮಾರ್ಕ್ಸ್ ಅನ್ನ ಬಾಚಿಕೊಂಡಿದೆ ಇದು. ನೆಕ್ಸ್ಟ್ ಮೇಜರ್ ಇಂಡಸ್ಟ್ರೀಸ್, ಭಾರತದ ಪ್ರಮುಖ ಕೈಗಾರಿಕೆಗಳು. ನೋಡ್ರಿ 1, 2, 4, 2, 6, 6ರಿಂದ 7 ಮಾರ್ಕ್ಸ್ ಈ ಒಂದು ಚಾಪ್ಟರ್ ಅಲ್ಲಿ ಬರುವಂತದ್ದು. ಎಷ್ಟು? 6ರಿಂದ 7 ಮಾರ್ಕ್ಸ್. ಹೇಗೆ ಸರ್? ನೋಡಿ 1 ಮಾರ್ಕ್ಸಿಂದು ಮಾಡಲ್ ಪೇಪರ್ ಅಲ್ಲಿ 1 ಕ್ವಶನ್ ಇದೆ, 4 ಮಾರ್ಕ್ಸಿಂದ 1 ಕ್ವಶನ್ ಇದೆ, ಮತ್ತೆ 1 ಮಾರ್ಕ್ಸಿಂದ 1 ಕ್ವಶನ್ ಇದೆ. 4, 2 ಟೋಟಲ್ 6 ಮಾರ್ಕ್ಸ್ ಆಯ್ತಾ?
ನೆಕ್ಸ್ಟ್ ಎರಡನೇ ಮಾಡಲ್ ಪೇಪರ್ ಅಲ್ಲಿ 1 ಮಾರ್ಕ್ಸಿಂದ ಒಂದಿದೆ, 4 ಮಾರ್ಕ್ಸಿಂದ ಒಂದಿದೆ, 1 ಮಾರ್ಕ್ಸಿಂದ ಒಂದಿದೆ, ಟೋಟಲ್ 6 ಆಯ್ತಾ. ನೆಕ್ಸ್ಟ್ ಮಾಡಲ್ ಪೇಪರ್ 3 ಅಲ್ಲಿ 1 ಮಾರ್ಕ್ಸಿಂದ ಒಂದು ಕ್ವಶನ್ ಇದೆ, 4 ಮಾರ್ಕ್ಸಿಂದ ಒಂದು ಕ್ವಶನ್ ಇದೆ, 1 ಮಾರ್ಕ್ಸಿಂದ ಒಂದು ಕ್ವಶನ್ ಇದೆ, ಟೋಟಲ್ 6 ಆಯ್ತಾ. ಬಟ್ ಮಾಡಲ್ ಪೇಪರ್ 4 ರಲ್ಲಿ 1 ಮಾರ್ಕ್ಸಿಂದ ಒಂದು, 4 ಮಾರ್ಕ್ಸಿಂದ ಒಂದು, 2 ಮಾರ್ಕ್ಸಿಂದ ಒಂದು, ಟೋಟಲ್ 7 ಮಾರ್ಕ್ಸ್. 6ರಿಂದ 7 ಮಾರ್ಕ್ಸ್ ನಿಮಗೆ ಕೊಡುವಂತ ಚಾಪ್ಟರ್. 80ರಲ್ಲಿ 6ರಿಂದ 7 ಮಾರ್ಕ್ಸ್ ಅನ್ನ ಬಾಚಿಕೊಂಡಿರುವಂತ ಚಾಪ್ಟರ್ ಯಾವುದು ಅಂದ್ರೆ ಮೇಜರ್ ಇಂಡಸ್ಟ್ರಿಯಲ್ ಸೆಕ್ಟರ್ಸ್. ಕ್ಲಿಯರ್. ಸೊ ನೆಕ್ಸ್ಟ್ ಭಾರತದ ನಿಸರ್ಗ ವಿಕೋಪಗಳು, ಇಂಡಿಯಾ ನ್ಯಾಚುರಲ್ ಡಿಸಾಸ್ಟರ್. ಕ್ಲಿಯರ್. ಈ ಒಂದು ಚಾಪ್ಟರ್ 4 ಅಂಕಗಳನ್ನ ಬಾಚಿಕೊಂಡಿದೆ. ಎಷ್ಟು? 4 ಅಂಕಗಳನ್ನ ಈ ಒಂದು ಚಾಪ್ಟರ್ ಬಾಚಿಕೊಂಡಿದೆ. 80ರಲ್ಲಿ ಮಾಡಲ್ ಪೇಪರ್ 1ರಲ್ಲೇ 3 ಮಾರ್ಕ್ಸಿಂದ ಒಂದು ಕ್ವಶನ್ ಕೇಳಿದಾನೆ, ಮತ್ತೆ 1 ಮಾರ್ಕ್ಸಿಂದ ಒಂದು ಕ್ವಶನ್ ಕೇಳಿದಾನೆ. ಅರ್ಥ ಆಯ್ತಾ? ನೆಕ್ಸ್ಟ್ ಮಾಡಲ್ ಪೇಪರ್ 2ರಲ್ಲಿ ಸಹಿತ 3 ಮಾರ್ಕ್ಸಿಂದ ಒಂದು ಕ್ವಶನ್ ಕೇಳಿದಾನೆ, 1 ಮಾರ್ಕ್ಸಿಂದ ಒಂದು ಕ್ವಶನ್ ಕೇಳಿದಾನೆ. ಮಾಡಲ್ ಪೇಪರ್ 3ಯಲ್ಲಿ ಸಹಿತ ಮಾಡಲ್ ಪೇಪರ್ 3ಯಲ್ಲಿ 3 ಮಾರ್ಕ್ಸಿಂದ ಒಂದು ಕ್ವಶನ್ ಕೇಳಿದಾನೆ, 1 ಮಾರ್ಕ್ಸಿಂದ ಒಂದು ಕೇಳಿದಾನೆ. ಮಾಡಲ್ ಪೇಪರ್ 4ರಲ್ಲಿ 3 ಮಾರ್ಕ್ಸಿಂದ ಒಂದು ಕ್ವಶನ್ ಕೇಳಿದಾನೆ, 4 ಮಾರ್ಕ್ಸಿಂದ 2 ಕ್ವಶನ್ ಕೇಳಿದಾನೆ. ಸೊ ಇದು ಜಿಯೋಗ್ರಫಿಯಲ್ಲಿ ತನ್ನ 2ನೇ ಅಂಕವನ್ನ ಬಾಚಿಕೊಂಡಿರುವ ಸೆಕ್ಷನ್. ಆ ಸೆಕ್ಷನ್ ಈಗ ನಾವು ನೋಡಿದ್ವಿ. ನೆಕ್ಸ್ಟ್ ಎಕನಾಮಿಕ್ಸ್ ಮತ್ತೆ ಬಿಸ್ನೆಸ್ ಸ್ಟಡಿ ಒಂದು ನೋಡ್ಬಿಡೋಣ. ಸರಿನಾ? ಲಾಸ್ಟ್. ಸೊ ಇದರಲ್ಲಿ ಉಳಿದಿರುವ 2 ಸೆಕ್ಷನ್ ನಮಗೆ ಈಗ ಎಕನಾಮಿಕ್ಸ್, ಇಟ್ ಮೀನ್ಸ್ ಬಿಸ್ನೆಸ್ ಸ್ಟಡಿ. ಬಿಸ್ನೆಸ್ ಸ್ಟಡಿಯಲ್ಲಿ ಬರೋದು ನಮಗೆ ಎಕನಾಮಿಕ್ ಆ್ಯಂಡ್ ಗೌರ್ಮೆಂಟ್, ಅರ್ಥವ್ಯವಸ್ಥೆ ಮತ್ತು ಸರ್ಕಾರ, ಎಕನಾಮಿಕ್ ಆ್ಯಂಡ್ ಗೌರ್ಮೆಂಟ್. ಈ ಚಾಪ್ಟರ್ ಮೇಲೆ 2 ಮಾರ್ಕ್ಸ್ ಆಲ್ರೆಡಿ ಕೇಳಿದ್ದಾರೆ. ಅಂದರೆ 80ರಲ್ಲಿ 2 ಮಾರ್ಕ್ಸನ್ನು ಈ ಚಾಪ್ಟರ್ ಬಾಚಿಕೊಂಡಿದೆ. ಮಾದರಿ ಪ್ರಶ್ನೆ ಪತ್ರಿಕೆ 1ರಲ್ಲಿ 2 ಮಾರ್ಕ್ಸ್ ಕೇಳಿದ್ದಾನೆ, 2ರಲ್ಲಿ 2 ಮಾರ್ಕ್ಸ್ ಕೇಳಿದ್ದಾನೆ, 3ರಲ್ಲಿ ಮತ್ತೆ 4ರಲ್ಲಿ ಎಲ್ಲ ಮಾಡಲ್ ಪೇಪರ್ಲ್ಲಿ ಸಹಿತ 2 ಅಂಕಗಳನ್ನ ಈ ಒಂದು ಕ್ವಶನ್ ಇಂದ ಕೇಳಿದ್ದಾರೆ. ನೆಕ್ಸ್ಟ್ ಚಾಪ್ಟರ್ ರೂರಲ್ ಡೆವಲಪ್ಮೆಂಟ್, ಗ್ರಾಮೀಣ ಅಭಿವೃದ್ಧಿ. ಸೊ ಈ ಚಾಪ್ಟರ್ ಅಲ್ಲಿ ಟೋಟಲ್ 4 ಮಾರ್ಕ್ಸ್. ನೋಡ್ರಿ, ಮರೆಯೋ ಆಗಿಲ್ಲ, ಬಹಳ ಇಂಪಾರ್ಟೆಂಟ್. 1 ಮಾರ್ಕ್ಸಿನ ಚಾಪ್ಟರ್ ಮರೆಯೋ ಆಗಿಲ್ಲ, 4 ಮಾರ್ಕ್ಸಿನ ಚಾಪ್ಟರ್ ಮರೆಯೋ ಆಗಿಲ್ಲ, 5 ಮಾರ್ಕ್ಸಿನ ಚಾಪ್ಟರ್ ಮರೆಯೋ ಆಗಿಲ್ಲ, 3 ಮಾರ್ಕ್ಸಿನ ಚಾಪ್ಟರ್ ಮರೆಯೋ ಆಗಿಲ್ಲ, ಮತ್ತೆ 1 ಮಾರ್ಕ್ಸ್ 2 ಮಾರ್ಕ್ಸಿಂದು ಕ್ವಶನ್ ಚಾಪ್ಟರ್ನು ಸಹಿತ ಮರೆಯೋ ಆಗಿಲ್ಲ. ನೋಡಿ, ರೂರಲ್ ಡೆವಲಪ್ಮೆಂಟ್ ಅಲ್ಲಿ 4 ಮಾರ್ಕ್ಸ್, 1 ಮಾರ್ಕ್ಸಿಂದ 1 ಕೇಳಿದಾನೆ, 3 ಮಾರ್ಕ್ಸಿಂದ 1 ಕೇಳಿದಾನೆ ಮಾಡಲ್ ಪೇಪರ್ಲಿ. ಮತ್ತೆ ಮಾಡಲ್ ಪೇಪರ್ಲಿ ರಿಪೀಟ್ 1 ಮಾರ್ಕ್ಸಿಂದ 1 ಮತ್ತೆ 3 ಮಾರ್ಕ್ಸಿಂದ 1. ಮಾಡಲ್ ಪೇಪರ್ 3ರಲ್ಲಿ 1 ಮಾರ್ಕ್ಸಿಂದ 1, 3 ಮಾರ್ಕ್ಸಿಂದ 1. ನೆಕ್ಸ್ಟ್ ಮಾಡಲ್ ಪೇಪರ್ 4ರಲ್ಲಿ 1 ಮಾರ್ಕ್ಸಿಂದ 1, 3 ಮಾರ್ಕ್ಸಿಂದ. ಟೋಟಲ್ 4 ಅಂಕವನ್ನ 4 ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಸಹಿತ ಕೇಳಿದ್ದಾನೆ ನೋಡಿ. ನೆಕ್ಸ್ಟ್ ಪಬ್ಲಿಕ್ ಫೈನಾನ್ಸ್ ಅಂಡ್ ಬಜೆಟ್, ಸಾರ್ವಜನಿಕ ಹಣಕಾಸು ಹಾಗೂ ಆಯವ್ಯಯ. ನೋಡ್ರಿ, ಟೋಟಲ್ 4 ಮಾರ್ಕ್ಸ್ ಅನ್ನ ಈ ಚಾಪ್ಟರ್ ನೀವು ಓದ್ಬೇಕಾಗುತ್ತೆ. ನೋಡ್ರಿ, 80ರಲ್ಲಿ 4 ಮಾರ್ಕ್ಸ್ ಅನ್ನ ಬಾಚಿಕೊಂಡಿರೋ ಚಾಪ್ಟರ್. ರೂರಲ್ ಡೆವಲಪ್ಮೆಂಟ್ 4 ಮಾರ್ಕ್ಸ್ ಬಾಚಿಕೊಂಡಿದೆ, ಮತ್ತೆ ಪಬ್ಲಿಕ್ ಫೈನಾನ್ಸ್ ಅಂಡ್ ಬಜೆಟ್ ಅದು ಸಹಿತ 4 ಮಾರ್ಕ್ಸ್ ಅನ್ನ ಬಾಚಿಕೊಂಡಿದೆ. ಯಾವ್ಯಾವ ಸರ್? 1 ಮಾರ್ಕ್ಸಿಂದು 1 ಕ್ವಶನ್ ಕೇಳಿದಾನೆ, 3 ಮಾರ್ಕ್ಸಿಂದು 1 ಕ್ವಶನ್ ಕೇಳಿದಾನೆ ಮಾಡಲ್ ಪೇಪರ್ 1ರಲ್ಲಿ. ಮಾಡಲ್ ಪೇಪರ್ 2ರಲ್ಲಿ 1 ಮಾರ್ಕ್ಸಿಂದು 1 ಕ್ವಶನ್ ಕೇಳಿದಾನೆ, 3 ಮಾರ್ಕ್ಸಿಂದು 1 ಮಾರ್ಕ್ಸ್ ಕೇಳಿದಾನೆ. ಮಾದರಿ ಪತ್ರಿಕೆ 3ರಲ್ಲಿ ಸಹಿತ 1 ಮಾರ್ಕ್ಸಿಂದ 1 ಕೇಳಿದಾನೆ, 3 ಮಾರ್ಕ್ಸಿಂದ 1 ಕೇಳಿದಾನೆ. ಮಾಡಲ್ ಪೇಪರ್ 4ರಲ್ಲಿ ಸಹಿತ 1 ಮಾರ್ಕ್ಸಿಂದ 1 ಕೇಳಿದಾನೆ, 3 ಮಾರ್ಕ್ಸಿಂದ 1 ಕೇಳಿದಾನೆ. ಸೊ ಅರ್ಥ ಆಯ್ತಾ? ಇದು ಎಕನಾಮಿಕ್ ಸೆಕ್ಷನ್ ಅಲ್ಲಿ ಟೋಟಲ್ ಆಗಿ ಬರುವಂತಹ ಚಾಪ್ಟರ್ ವೈಸ್ ಮಾರ್ಕ್ಸ್. ನೆಕ್ಸ್ಟ್ ಬಿಸ್ನೆಸ್ ಸ್ಟಡಿ ಲಾಸ್ಟ್ ಸೆಕ್ಷನ್. ಸೊ ಬ್ಯಾಂಕ್ ವ್ಯವಹಾರಗಳು, ಬ್ಯಾಂಕ್ ಟ್ರಾನ್ಸಾಕ್ಷನ್ ಅನ್ನೋ ಚಾಪ್ಟರ್ ಇದೆಯಲ್ಲ, ಆ ಚಾಪ್ಟರ್ ಅಲ್ಲಿ 4 ಮಾರ್ಕ್ಸ್ ಕೇಳಿದಾನೆ ಅಂತ ನೋಡ್ರಿ. ವಾವ್! ಬ್ಯಾಂಕ್ ಟ್ರಾನ್ಸಾಕ್ಷನ್ 3 ಮಾರ್ಕ್ಸಿಂದ 1, 1 ಮಾರ್ಕ್ಸಿಂದ 1, 1 ಮಾರ್ಕ್ಸಿಂದ 1, 3 ಮಾರ್ಕ್ಸಿಂದ 1, 1 ಮಾರ್ಕ್ಸಿಂದ 1, 3 ಮಾರ್ಕ್ಸಿಂದ 1, 1 ಮಾರ್ಕ್ಸಿಂದ 1, 3 ಮಾರ್ಕ್ಸಿಂದ 1 ಎಲ್ಲ ಮಾಡಲ್ ಪೇಪರ್ಲ್ಲೂ ಸಹಿತ ಕೇಳಿದ್ದಾನೆ. ನೀವು 80ರಲ್ಲಿ 4 ಮಾರ್ಕ್ಸ್ ಬಾಚಿಕೊಂಡಿರೋ ಚಾಪ್ಟರ್ ಅಥವಾ 4 ಮಾರ್ಕ್ಸ್ ಕೇಳ್ತಾ ಇರುವಂತ ಚಾಪ್ಟರ್ ಯಾವ್ದು? ಬ್ಯಾಂಕ್ ಟ್ರಾನ್ಸಾಕ್ಷನ್, ಬ್ಯಾಂಕ್ ವ್ಯವಹಾರಗಳು, ಉದ್ಯಮಶೀಲತೆ, ಎಂಟರ್ಪ್ರಿನರ್ಶಿಪ್, ಉದ್ಯಮಶೀಲತೆ. ಈ ಚಾಪ್ಟರ್ ಸಹಿತ ಕಡಿಮೆ ಇಲ್ಲ ರೀ, 4 ಅಂಕಗಳನ್ನು ಬಾಚಿಕೊಂಡಿದೆ. ನೋಡ್ರಿ, ಮಾಡಲ್ ಪೇಪರ್ 1ರಲ್ಲಿ, ಮಾಡಲ್ ಪೇಪರ್ 3ರಲ್ಲಿ, ಮಾಡಲ್ ಪೇಪರ್ ಅಂದ್ರೆ 3 ಮಾರ್ಕ್ಸ್ ಬಾಚಿಕೊಂಡಿದೆ. ಮಾಡಲ್ ಪೇಪರ್ 2ರಲ್ಲಿ 1 ಮಾರ್ಕ್ಸ್ ಮತ್ತೆ 3 ಮಾರ್ಕ್ಸ್ ಬಾಚಿಕೊಂಡಿದೆ. ಮಾಡಲ್ ಪೇಪರ್ 3ರಲ್ಲಿ 1 ಮಾರ್ಕ್ಸ್ ಮತ್ತೆ 3 ಮಾರ್ಕ್ಸ್ ಬಾಚಿಕೊಂಡಿದೆ. ಮಾಡಲ್ ಪೇಪರ್ 4ರಲ್ಲಿ 1 + 2 + 3 1 ಮಾರ್ಕ್ಸ್ 1, 2 ಮಾರ್ಕ್ಸ್ 1, 3 ಮಾರ್ಕ್ಸ್ 1. ನೋಡ್ರಿ, 3 2 5 ಮಾರ್ಕ್ಸ್, ಅಂದ್ರೆ 4ರಿಂದ 5 ಮಾರ್ಕ್ಸ್ ಅನ್ನ ಬಾಚಿಕೊಂಡಿರುವಂತ ಚಾಪ್ಟರ್ ಯಾವುದು ಅಂದ್ರೆ ಎಂಟರ್ಪ್ರಿನರ್ಶಿಪ್, ಅಂದ್ರೆ ಉದ್ಯಮಶೀಲತೆ.
ಪ್ರೊಟೆಕ್ಷನ್. ಇಟ್ ಮೀನ್ಸ್ ಗ್ರಾಹಕ ಶಿಕ್ಷಣ ಮತ್ತು ರಕ್ಷಣೆ ಅನ್ನೋ ಚಾಪ್ಟರ್ 2 ಅಂಕವನ್ನು ಸಹಿತ ಬಾಚಿಕೊಂಡಿದೆ. ಅರ್ಥ ಆಯ್ತಾ? ಸೊ ಮಾಡಲ್ ಪೇಪರ್ 1ರಲ್ಲಿ 2 ಮಾರ್ಕ್ಸ್ ಕೇಳಿದಾನೆ, ಮಾಡಲ್ ಪೇಪರ್ 2ರಲ್ಲಿ 2 ಮಾರ್ಕ್ಸ್ ಕೇಳಿದಾನೆ, ಮಾಡಲ್ ಪೇಪರ್ 3ರಲ್ಲಿ 2 ಮಾರ್ಕ್ಸ್ ಕೇಳಿದಾನೆ. ಯಾಕೋ ಏನೋ ಮಾಡಲ್ ಪೇಪರ್ 4ಅಲ್ಲಿ ಕೇಳಿದ. ಸೊ ನೋಡ್ರಿ, ಸೊ ನೀವು ಔಟ್ 80 ಮಾರ್ಕ್ಸ್ ತೆಗಿಬೇಕಪ್ಪ ಅಂದ್ರೆ ನಾವು ನಮ್ಮ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀವಿ 1 ಮಾರ್ಕ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ಆ 1 ಮಾರ್ಕ್ಸ್ಗೂ ಪ್ರಿಯಾರಿಟಿ ಕೊಡಬೇಕು. ಯಾವ್ಯಾವ 1 ಮಾರ್ಕ್ಸಲ್ಲಿ ಬರ್ತವೆ ಚಾಪ್ಟ್ರು, 1 ಮಾರ್ಕ್ಸಲ್ಲಿ ಯಾವ ಚಾಪ್ಟರ್ ಬರ್ತವೆ, 2 ಮಾರ್ಕ್ಸಿಂದಲ್ಲಿ ಯಾವ ಚಾಪ್ಟರ್ ಬರ್ತವೆ, 3 ಮಾರ್ಕ್ಸಿನ ಅಂಕಗಳು ಯಾವ ಚಾಪ್ಟರ್ ಬರ್ತವೆ, 4 ಅಂಕದ ಮಾರ್ಕ್ಸ್ಗಳು ಯಾವ ಚಾಪ್ಟರ್ ಬರ್ತವೆ, 5 ಅಂಕದ ಅಂಕಗಳು ಯಾವ ಚಾಪ್ಟರ್ ಬರ್ತಿವೆ ಅನ್ನೋದನ್ನ ಬಹಳ ವಿವರವಾಗಿ ನಾವು ವಿವರಣೆಯನ್ನು ಮಾಡಿದ್ದೀವಿ. ಯಾರಿಗೆಲ್ಲ ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆಲ್ಲ ಅಂತ ಹೇಳ್ತಾ, ಸೊ ನಿಮ್ಮ ಒಂದು ಓದುವ ಒಂದು ವ್ಯವಸ್ಥೆ ಭಾಳ ನೀಟಾಗಿ ಕ್ಲೀನ್ ಆಗಿರಲಿ, ನಿಮ್ಮ ಒಂದು ಗುರಿ ಬೇಗ ಮುಟ್ಲಿ ಅಂತ ನಾವು ಸಹಿತ ಹಾರೈಸ್ತಾ ಡೂಯಿಂಗ್ ಈಸ್ ವೆಲ್ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ.